ಸ್ನೇಹಿತರೆ ನಮಸ್ಕಾರ. ಸಿಂಪಲ್ಲಾಗಿ ಎಣ್ಣೆ ಬದನೆಕಾಯಿ ಸಾರು ಮಾಡೋಣ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಬಿಸಿ ಬಿಸಿ ಅನ್ನ, ಚಪಾತಿ, ಪರೋಟ ಜೊತೆಯಲ್ಲಿ ತಿಂದರೆ ಸೂಪರ್ ಕಣ್ರಿ. ಅಡುಗೆ ಮಾತ್ರ ಸಿಂಪಲ್, ಟೇಸ್ಟ್ ಮಾತ್ರ ಮಜವಾಗಿರುತ್ತೆ. ಶುರು ಮಾಡೋಣ. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ 2ರಿಂದ 3 ಸ್ಪೂನ್ ಎಣ್ಣೆ, ಒಂದು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಅಷ್ಟನ್ನು ಫ್ರೈ ಮಾಡಿ ಒಂದು ಬೌಲ್ಗೆ ಎತ್ತಿಕೊಳ್ಳಿ. ಫ್ರೈ ಮಾಡಿರುವಂಥ ಕಡಲೆ ಬೀಜ, ಸ್ವಲ್ಪ ಬಿಳಿ ಹಾಕಿದ ಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ತೆಂಗಿನ ತುರಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗಸಗಸೆ ಹಾಕಿ ಟೇಸ್ಟ್ ಸಖತ್ತಾಗಿರುತ್ತೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ, ಹುಣಸೆಹಣ್ಣು ನೀರು ಹಾಕಿ ಪೇಸ್ಟಾಗಿ ರುಬ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಚಿಕ್ಕ ಪೀಸ ಕಟ್ ಮಾಡಿಕೊಂಡು ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಬದನೆಕಾಯಿ ತಂದು 4 ಭಾಗ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಫ್ರೈ ಆದ ಮೇಲೆ ಮಸಾಲ, ರುಬ್ಬಿರುವಂಥ ಮಸಾಲ ಹಾಕಿ, ಸ್ವಲ್ಪ ನೀರು ಹಾಕಿ, ಮನೆಯಲ್ಲೇ ಮಾಡಿರೋ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಕರಿಬೇವು, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ರೆಡಿಗೆ ಸೂಪರಾಗಿರುತ್ತೆ. ಮಜಾ ಮಾಡಿ ಸ್ನೇಹಿತರೆ.